ಹೆಚ್ಚು ಕಾಲ ಪ್ರಧಾನಿಯಾಗಿ ನೆಹರು ದಾಖಲೆ ಮುರಿದ ನರೇಂದ್ರ ಮೋದಿ. ಕೋಟಾ ಶ್ರೀನಿವಾಸ್ ಪೂಜಾರಿ. ಮಾಜಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಚುನಾಯಿತ ಪ್ರಧಾನಮಂತ್ರಿಯಾಗಿ 4398 ದಿನಗಳ ಕಾಲ ಆಡಳಿತ ನಡೆಸಿ ದೇಶದ ಅತಿ ಹೆಚ್ಚು ಕಾಲ ಆಡಳಿತ ನಡೆಸಿದ ಪ್ರಧಾನಿ ಎಂಬ ಹಿರಿಮೆಗೆ ಪಾತ್ರರಾಗಿದ್ದರು. ಆದರೆ ಈಗ ನರೇಂದ್ರ ಮೋದಿ ಅವರು ಚುನಾಯಿತ ಪ್ರಧಾನಿ 4399 ದಿನಗಳ ಕಾಲ ಪೂರೈಸುವ ಮೂಲಕ ನೆಹರು ಅವರ ದಾಖಲೆಯನ್ನು ಮುರಿದಿದ್ದಾರೆ. ಇದು ಒಂದು ಐತಿಹಾಸಿಕ ಮೈಲುಗಲ್ಲು ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಸಂದರ್ಭದಲ್ಲೂ ಕೂಡ ರಾಜ್ಯದ 402 ಲಕ್ಷ ಫಲಾನುಭವಿಗಳಿಗೆ 4 ಕೋಟಿ ಫಲಾನುಭವಿಗಳಿಗೆ ಉಚಿತ ಪಡಿತರವನ್ನು ನೀಡಿದ್ದನ್ನು ಮತ್ತೊಮ್ಮೆ ಇಲ್ಲಿ ನಿಮ್ಮ ಸಮಕ್ಷಮದಲ್ಲಿ ನೆನಪು ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಕೇಂದ್ರ ಸರ್ಕಾರದ ಚಿಕ್ಕಮಗಳೂರು ಜಿಲ್ಲೆಗೆ ಅನೇಕ ಸವಲತ್ತುಗಳನ್ನು ಒದಗಿಸಿದೆ. ಕೇಂದ್ರದ ಜನರು ಕೇಂದ್ರ ಕೊಟ್ಟಿರುವಂಥ ಮನವಿಯ ಹಿನ್ನೆಲೆಯಲ್ಲಿ ಮತ್ತು ನಾನು ಸಂಸದರಾಗಿ ಮನವಿ ಮಾಡುವ ಹಿನ್ನೆಲೆಯಲ್ಲಿ ತಿರುಪತಿಯ ರೈಲು ನೇರವಾಗಿ ಚಿಕ್ಕಮಗಳೂರಿನಿಂದ ತಿರುಪತಿಗೆ ರೈಲು ಸಂಪರ್ಕವನ್ನು ಮಾಡಿದ್ದು ನನಗೆ ಅತ್ಯಂತ ಸಮಾಧಾನ ತಂದಿರುವಂಥ ವಿಚಾರಗಳಲ್ಲಿ ಒಂದು. ಇದೀಗ ಚಿಕ್ಕಮಗಳೂರು ನಗರದಿಂದ ವಾರಕ್ಕೆ 2 ದಿನ ಹುಬ್ಬಳ್ಳಿಗೆ ರೈಲು ಸಂಚಾರ ಅವಕಾಶ ಮಾಡಿಕೊಟ್ಟು ಅದು ಜೂನ್ 20ನೇ ತಾರೀಕಿಂದ ಆರಂಭಗೊಂಡಿದೆ. BSNL ಸ್ವಲ್ಪ ಗಮನಾರ್ಹವಾದಂಥ ಬದಲಾವಣೆಗಳನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೆವು. 4G ಸೈಟ್ ಯೋಜನೆಯಡಿ ದೇಶದ ಅನೇಕ ಕಡೆಗಳಲ್ಲಿ ಅಳವಡಿಸಲಿಕ್ಕೆ 1 ಲಕ್ಷ ಟವರ್ಗಳನ್ನು ದೇಶದಲ್ಲಿ ಮಂಜೂರು ಮಾಡಲಾಗಿದೆ. ಆ ಪ್ರಯತ್ನದ ಹಿನ್ನೆಲೆಯಲ್ಲಿ 37 ಟವರ್ಗಳು ಹೆಚ್ಚುವರಿಯಾಗಿದೆ. ಈ ವರ್ಷ 37 ಟವರ್ಗಳು ಚಿಕ್ಕಮಗಳೂರಿಗೆ ಹೆಚ್ಚುವರಿಯಾಗಿ ಮಂಜೂರಾಗಿದೆ ಮತ್ತು 150 ಟವರ್ಗಳಿಗೆ ಹೊಸ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. FM ಕೇಂದ್ರವನ್ನು ಒಂದು 10 kV FM ಕೇಂದ್ರವನ್ನು ಕೂಡ ಪ್ರಸ್ತಾಪ ಕೊಟ್ಟಿದ್ದೇವೆ. ಬಹುಶಃ ಪ್ರತ್ಯೇಕ ಬಹಳ ಬೇಗ ಅದು ಮಂಜೂರಾಗುತ್ತೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಇರುವಂಥ ಕುಗ್ರಾಮಗಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ವರ್ಕ್ ಫ್ರಮ್ ಹೋಮ್ ಮಾಡುವಂಥ ಕೆಲಸಗಾರರಿಗೆ, ಆನ್ಲೈನ್ ಶಿಕ್ಷಣ ಪಡೆಯುವಂಥ ಜನರಿಗೆ ಈ 4Gಯಿಂದ ಮತ್ತು ನೆಟ್ವರ್ಕಿಂದ ಬಹಳ ದೊಡ್ಡ ಅವಕಾಶಗಳಾಗುತ್ತೆ ಅನ್ನೋ ನಮ್ಮ ಭಾವನೆ. ಜಿಲ್ಲೆಯ 44 ಕುಗ್ರಾಮಗಳಿಗೆ 4G ಸಂಪರ್ಕ ಕೊಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈಗ ಮತ್ತೆ ಟವರ್ಗಳ ಸಂಪರ್ಕಕ್ಕೋಸ್ಕರ ಭೂಸ್ವಾಧೀನವನ್ನು ಮಾಡಿಕೊಳ್ತಾ ಇದ್ದೇವೆ. ಮೊನ್ನೆ ನಾನು ಪ್ರಕಟ ಮಾಡಿದೆ. 18 ಲೋಕೋಪಯೋಗಿ ಕೆಲಸಗಳಿಗೆ, BW ರಸ್ತೆಗಳಿಗೆ 119 ಕೋಟಿ ರೂಪಾಯಿಗಳನ್ನು ದುರಸ್ತಿ ಕಾಮಗಾರಿಗಳಿಗಾಗಿ ಕೇಂದ್ರ ಸರ್ಕಾರ CRF ಫಂಡ್ ಅಡಿ ಯೋಜನೆ ಮಾಡಿದೆ. ಸಹಜವಾಗಿ ರಾಜ್ಯ ಸರ್ಕಾರದ ಶಿಫಾರಸು ಬೇಕಾಗುತ್ತೆ, ಮನವಿ ಬೇಕಾಗುತ್ತೆ. ಅದರ ಹಿನ್ನೆಲೆಯಲ್ಲಿ ಬಾಳೆಹೊನ್ನೂರು ಶೃಂಗೇರಿ ರಸ್ತೆಗೆ 50 ಕೋಟಿ ರೂಪಾಯಿ, ಕೊಪ್ಪ ಜಯಪುರ ಶೃಂಗೇರಿ ರಸ್ತೆಗೆ 6 ಕೋಟಿ ರೂಪಾಯಿ, ಕುಂದಾಪುರ ಬೈಂದೂರು ವಿರಾಜಪೇಟೆ ರಸ್ತೆಗೆ 6 ಕೋಟಿ, ಒಟ್ಟು ಸೇರಿದಂತೆ ಸುಮಾರು 119 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡುವಂಥ ಆದೇಶವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಕಡೂರು ತಾಲೂಕಿನ ಬೇಗೂರು ಗೇಟ್ನಿಂದ ಅರೇಳಿ ಮೂಲಕ ಮಚೇರಿ ರಸ್ತೆಗೆ 6 ಕೋಟಿ ರೂಪಾಯಿ, ಚಿಕ್ಕಮಗಳೂರು ತಾಲೂಕಿನ ಸೀತಾಳಯ್ಯ ಗಿರಿ ಮುಳ್ಳನಗಿರಿ ರಸ್ತೆಗೆ 6 ಕೋಟಿ, ಮೂಡಿಗೆರೆ ರಾಜ್ಯ ಹೆದ್ದಾರಿ 106ರ ಬಾಳೂರು ಹ್ಯಾಂಡ್ ಪೋಸ್ಟ್ನಿಂದ ಕಳಸ ರಸ್ತೆಗೆ 6 ಕೋಟಿ, ತರೀಕೆರೆ ತಾಲೂಕಿನಲ್ಲಿ ಹೆದ್ದಾರಿ 57 ಬಾಗಲಕೋಟೆ ಬೆಳರಂಗನ ಬೆಟ್ಟ ರಸ್ತೆಗೆ 6 ಕೋಟಿ ರೂಪಾಯಿ, ಹೀಗೆ 119 ಕೋಟಿ ರೂಪಾಯಿನ ಬಿಡುಗಡೆ ಮಾಡುವುದನ್ನು ನಾವು ನೋಡ್ತೀವಿ. ನನ್ನ ಇವತ್ತಿನ ಒಟ್ಟು ಆಶಯ ಇರುವುದು ಪ್ರಧಾನಮಂತ್ರಿಯವರು ಒಂದು ದಾಖಲೆ ಮಟ್ಟದಲ್ಲಿ ಆಡಳಿತವನ್ನು ನಡೆಸಿರುವುದು ಮತ್ತು ಜನಮೆಚ್ಚುವ ರೀತಿಯಲ್ಲಿ ಜನಪರವಾದಂಥ ಯೋಜನೆಗಳನ್ನು ಅನುಷ್ಠಾನ ಮಾಡಿರುವುದು ನನಗೆ ಹೆಮ್ಮೆ ತಂದಿದೆ ಅನ್ನುವಂಥ ಮಾತುಗಳನ್ನು ನಿಮ್ಮ ಗಮನಕ್ಕೆ ತರಬೇಕಾಗಿದೆ. ಸ್ವಾಭಾವಿಕವಾಗಿ ಕೇಂದ್ರ ಭಾರತ ದೇಶ ಅನೇಕ ಸವಾಲುಗಳನ್ನು ಎದುರಿಸಬೇಕಂತ ನೀವು ಕಂಡಿದ್ದೀರಿ. ಅದರಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದನೆಯ 370 ರದ್ದು ಮಾಡಿದ ಒಂದು ಚಾರಿತ್ರಿಕವಾದಂಥ ದಾಖಲೆ ಮತ್ತು ರಾಜಕಾರಣವನ್ನು ಮರೆತು ಅಲ್ಪಸಂಖ್ಯಾತ ಸಮುದಾಯದಲ್ಲಿರುವಂಥ ಮಹಿಳೆಯರಿಗೆ ತ್ರಿವಳಿ ತಲಾಖನ್ನು ರದ್ದು ಮಾಡಿ ಅವರ ಬದುಕಿಗೆ ಒಂದು ಶಕ್ತಿ ಕೊಟ್ಟಿರುವುದು ಒಂದು ಇತಿಹಾಸಕ್ಕೆ ಸರಿ ಹೋಗಿರುವಂಥ ಒಂದು ವಿಚಾರ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ಬಂದು ಇಲ್ಲಿವರೆಗೂ ಕೂಡ ಮಹಿಳೆಗೆ ಸಮಾನತೆ ಕೊಡಬೇಕು ಅನ್ನುವಂಥ ಚರ್ಚೆಗಳು ನಡೀತಾ ಇತ್ತೆ ಹೊರತು ಅವರಿಗೆ ಮೀಸಲಾತಿ ತರುವಂಥ ಅವಕಾಶಗಳು ಇಲ್ಲಿವರೆಗೆ ಆಗಿರಲಿಲ್ಲ. ಮೊನ್ನೆ ದೇಶದ ಪ್ರಧಾನಮಂತ್ರಿಯವರು ಮತ್ತು ನಮ್ಮ ಕೇಂದ್ರ ಸರ್ಕಾರ ನಾರಿ ಶಕ್ತಿ ಮಸೂದೆಯನ್ನು ಮಂಡಿಸಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ. ಬಹುತೇಕ ಯಾರು ವಿರೋಧ ಮಾಡಿದ್ದಾರೆ ಅನ್ನೋದು ಸಾರ್ವತ್ರಿಕವಾಗಿ ಚರ್ಚೆ ಪಟ್ಟಂಥ ವಿಚಾರ. ಆದರೆ ಈ 543 ಲೋಕಸಭಾ ಕ್ಷೇತ್ರ ಹೋಗಿ 815 ಲೋಕಸಭಾ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿಕೊಂಡ ಅವಕಾಶಗಳಾಗಿತ್ತು. ಭಾರತದ ಸಾಮಾನ್ಯವಾಗಿ ಕುತೂಹಲದಿಂದಿರುವಂಥ ಅನೇಕ ಮಹಿಳೆಯರಿಗೆ 273 ಮಹಿಳೆಯರಿಗೆ ಆ ಲೋಕಸಭೆಯಲ್ಲಿ ಪ್ರವೇಶ ಮಾಡಿ ತಮ್ಮ ಧ್ವನಿಯನ್ನು ಬಿತ್ತಲಿಕ್ಕೆ ಮತ್ತು ಸಂಸದರಾಗಿ ಲೋಕಸಭೆಯಲ್ಲಿ ಅವಕಾಶ ಪಡೆಯುವಂಥ ಅವಕಾಶಗಳಿತ್ತು. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಜೊತೆಗೆ ಮತ್ತೆ 14 ಲೋಕಸಭಾ ಕ್ಷೇತ್ರ ಹೆಚ್ಚಾಗುವಂಥ ಅವಕಾಶಗಳಿತ್ತು. ನೋವು ಸ್ವಾಭಾವಿಕವಾಗಿ ನಮ್ಮ ಸರ್ಕಾರಕ್ಕಿದೆ. ಆದರೆ ಮುಂದಿನ ದಿನಗಳಲ್ಲಿ ಅವರಿಗೆ ನ್ಯಾಯ ಕೊಡುವಂಥ ಕೆಲಸಗಳನ್ನು ನಾನು ಮಾಡ್ತೇನೆ ಅಂತೇಳಿ ಪ್ರಧಾನಮಂತ್ರಿ ಹೇಳಿದ್ರಿಂದ ಮತ್ತೊಮ್ಮೆ ಅದು ಮಂಡನೆ ಆಗ್ತದೆ ಎನ್ನುವಂಥ ವಿಶ್ವಾಸದಲ್ಲಿ ನಾನಂತೂ ಇದ್ದೇನೆ. ಎಲ್ಲ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು
ಈ ಜಲಜೀವನ ಯೋಜನೆಯನ್ನು ತಾವು ಗಮನಿಸಿದ್ದೀರಿ. ಸುಮಾರು 15 ಕೋಟಿ ಕುಟುಂಬಗಳಿಗೆ ಜಲಜೀವನ ಯೋಜನೆ ವಿಸ್ತರಣೆ ಕಾರ್ಯಕ್ರಮ ಆಗಿದೆ. ಕರ್ನಾಟಕದಲ್ಲಿ ಅನುಷ್ಠಾನ ಲೋಪದೋಷಗಳ ನಡುವೆಯೂ ಕೂಡ ಆ ಜಲಜೀವನ ಯೋಜನೆ ಅನುಷ್ಠಾನಕ್ಕೋಸ್ಕರ ನಾವೆಲ್ಲ ಸಂಸದರು ನಮ್ಮ ಮಿತ್ರಗಳಿಗೆ ಏನೇನು ಮಾಡಬೇಕು ಅದನ್ನೆಲ್ಲವನ್ನು ಮಾಡ್ತಾ ಇರೋದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಒಟ್ಟಾರೆ ಪ್ರಧಾನಮಂತ್ರಿಯವರು ಆವಾಜ್ ಯೋಜನೆ, ಗೃಹಗಳ ಯೋಜನೆಗೋಸ್ಕರ ಆ ಕೇಂದ್ರ ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಸಮಾನ ಅವಕಾಶವನ್ನು ಕೊಟ್ಟಿದ್ದಾರೆ. ದುರದೃಷ್ಟಕ್ಕೆ ರಾಜ್ಯದಲ್ಲಿ ಬಸವಸತಿ ಮನೆಗಳು ಕೊಡದಿರುವ ಹಿನ್ನೆಲೆಯಲ್ಲಿ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ. ಪ್ರಧಾನಮಂತ್ರಿ ಆವಾಜನ್ನಾದರೂ ಕೂಡ ಬಡವರಿಗೆ ವಿತರಣೆ ಮಾಡುವಂಥ ಕೆಲಸಗಳನ್ನ ನೀವು ಅತ್ಯಂತ ತರ್ಕಬದ್ಧವಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಶೆ ಮತ್ತು ಆಶಯ. ಟೀಕೆ ಮಾಡೋದನ್ನ ಉದ್ದೇಶ ಅಲ್ಲದೇ ಇದ್ರೂ ಕೂಡ ಸ್ವಾಭಾವಿಕವಾಗಿ ಈ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆಯು ಮತ್ತಷ್ಟು ಸಕ್ರಿಯವಾಗಿ ಬಡವರಿಗೆ ತಲುಪಲಿಕ್ಕೆ ರಾಜ್ಯ ಸರ್ಕಾರ ಸಹಕಾರ ಕೊಡಬೇಕು ಅನ್ನೋದು ನನ್ನ ವಿನಂತಿ ಮತ್ತು ಆಗ್ರಹ. ಸುದ್ದಿಗೋಷ್ಠಿಯಲ್ಲಿ ದೇವರಾಜ್, ಪುಣ್ಯಪಾಲ್, ಅರುಣ್ ಕುಮಾರ್, ಚಂಪಾ ಜಗದೀಶ್, ದಿನೇಶ್ ಹಾಗೂ ಸಚಿನ್ ಇದ್ದರು.